ಒಂದು ಸಲ ದೆಹಲಿಗೆ ಹೋಗ್ಬಿಟ್ಟು ಬಂದ್ರ ಜನರಿಗೋಸ್ಕರ ಇಲ್ಲ, ನಿಮ್ಮ ವಿವೇಚನೆಗೆ ಬಿಟ್ಟಿರ್ತೀವಿ. ನೀವು ಇಂಥ ಒಂದು ಕಷ್ಟ ಕಾಲದಲ್ಲಿ, ಇವತ್ತು ಕಷ್ಟ ಕಾಲ ಇದೆ, ಜನರು ಗೊತ್ತು ಎಷ್ಟು ಕಷ್ಟ ಕಾಲದಲ್ಲಿ ಜೀವನವನ್ನ ದೂಡ್ತಿದ್ದಾರೆ ಅಂತೇಳಿ, ಇಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಮಂತ್ರಿಗಳನ್ನೇ ಹೆಚ್ಚಾಯ್ತಾ ಅನ್ನೋದನ್ನ ನಿಮಗೆ ನೀವೇ ಪ್ರಶ್ನೆಯನ್ನ ಮಾಡಿಕೊಳ್ಳಿ. ಮುಂದಿನ ಸುದ್ದಿ ಗಮನ ಕೊಡಿ. ನೋಡಿ, ದಾವಣಗೆರೆ ದಕ್ಷಿಣ ದಂಗಲ್ಗೆ ಟ್ವಿಸ್ಟ್ ಸಿಕ್ಕಿದೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನನ್ನ ವಿರುದ್ಧ ನಮ್ಮವರೇ ಮಾತನಾಡಿದ್ದಾರೆ ಅಂತ ರಿಸೈನ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಎಂಎಲ್ಸಿ ಸಲೀಂ ಅಹಮದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಂಎಲ್ಸಿ ಜಬ್ಬಾರ್ ಮೇಲೆ ಯಾವುದೇ ಆರೋಪ ಮಾಡಿಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ಅವರೇ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ತಾವು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಕೆ ಮಾಡಿದಿರಿ. ಈ ಸಲ್ಲಿಕೆ ಹಿಂದೆ ತಮ್ಮ ಬೇಸರ ಏನು, ತಮ್ಮ ಅಸಮಾಧಾನ ಏನು? ನಮ್ಮ ಅಸಮಾಧಾನ ಏನಿಲ್ಲ. 45 ವರ್ಷದಿಂದ ಕೆಲಸ ಮಾಡಿದಿರಿ. ನಿನ್ನೆ ನಮ್ಮರೇ ಆದ ನಮ್ಮ ಸಮುದಾಯದರೆ ನಮ್ಮ ಮುಖಂಡಗಳೇ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ವಿರುದ್ಧ ಮಾತಾಡ್ತಾರಂತ ಹೇಳಿ ಬೇಜಾರಾಗಿದ್ದಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. ಇದು ರಾಜೀನಾಮೆ ಈಗ ಕೆಪಿಸಿಸಿ ಅಧ್ಯಕ್ಷರು ಕೂಡ ಅವರು ರಿಯಾಕ್ಟ್ ಮಾಡಿದ್ದಾರೆ. ಹೌದು, ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ, ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ, ಲೋಕಲ್ ಆಗಲಿ ಒಂದಷ್ಟು ರಿಪೋರ್ಟ್ ತೆಗೆದುಕೊಂಡು ನಂತರ ಪರಿಶೀಲನೆ ನಂತರ ನಾವು ತೀರ್ಮಾನ ಅಕ್ಸೆಪ್ಟ್ ಮಾಡೋದಾ ಬಿಡೋದಾ ಅನ್ನೋಂಥದ್ದನ್ನ ತೀರ್ಮಾನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಬಗ್ಗೆ ಇಲ್ಲ, ಏನಿಲ್ಲ ಪಾಪ ಸಾಹೇಬರು ನಮ್ಮ ಅಧ್ಯಕ್ಷರಿಗೆ ನಾವು ಕಳಿಸಿದ್ದೀವಿ. ನಾವು ಅದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದ ವಿಚಾರ. ಯಾಕಂತ ಹೇಳಿದ್ರೆ ನಾನಂತೂ ನಿನ್ನೆ ಅವರು ಮಾಡಿ ಕೆಪಿಸಿಸಿ ಆಫೀಸ್ನಲ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಬಗ್ಗೆ ಮಾತಾಡೋದು ನೋಡಿದ್ರೆ ಇವತ್ತಂಗ ನಾವು ಅಂತವೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ. ನಮ್ಮವರೇ ಆಗಿ ನಮ್ಮರ ಬಗ್ಗೆನೇ ಹಿಂಗೆ ಮಾತಾಡ್ತಾರಂತ ಹೇಳಿದ್ದಕ್ಕೆ ಬೇಜಾರಾಗಿ ಕೊಟ್ಟಿದ್ದೀನಿ. ಮತ್ತೆ ಬೇರೆ ಏನು ವಿಚಾರ ಇಲ್ಲ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ರಾಜೀನಾಮೆನಾ ಅಥವಾ ಎಂಎಲ್ಸಿ ಸ್ಥಾನದ ವಿಚಾರದಲ್ಲೂ ಕೂಡ ಅಬ್ದುಲ್ ಜಬ್ಬಾರ್ ಅವರು ಏನಾದ್ರು ಚಿಂತನೆ ಮಾಡಿದಾರಾ ಸರ್? ಎಂಎಲ್ಸಿ ಅಧ್ಯಕ್ಷರಿಗೂ ಎಂಎಲ್ಸಿಗಿರಿಗೂ ಏನು ಸಂಬಂಧ ಇಲ್ಲ. ಅಧ್ಯಕ್ಷರು ಪಾರ್ಟಿ ವರ್ಕ್, ಅದು ಪಾರ್ಟಿ ವರ್ಕ್ ನನಗೆ ಕೊಟ್ಟು 5 ವರ್ಷದ ಜಿಮ್ಮೆದಾರಿಯಾಗಿದೆ. 21ರಾಗ ನಾನು ಪಾರ್ಟಿ ಅಧ್ಯಕ್ಷ ಆಗಿದ್ದು 5 ವರ್ಷ ಆಗಿದೆ. ನನಗಿಂತನೂ ಒಳ್ಳೆ ಯಾರು ಸಿಗ್ತಾರ ಅವ್ರ ಕಡೆಯಿಂದ ಮಾಡಿಸ್ತಾರೆ ಕೆಲಸ. ನನ್ನ 5 ವರ್ಷ ಟೈಮ್ ಮಾಡಿದ್ದೀನಿ. ನಾನು ಹೆಂಗ್ ಮಾಡಿದ್ದೀನಿ, ಏನ್ ಮಾಡಿದ್ದೀನಿ, ನನಗೆ ಸಂಪೂರ್ಣವಾಗಿ ನನಗೆ ಖುಷಿ ಇದೆ. ಆ ವಿಚಾರದಾಗೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸ್ತಿದೆ. ಅದ್ರ ಮೇಲೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಎಂಎಲ್ಸಿ ಸ್ಥಾನದಲ್ಲಿ ಮುಂದುವರಿಯುವಂತ ಬಯಕೆ, ಆಸೆ ತಮ್ಮಲ್ಲಿ ಇದೆಯಾ ಸರ್? ಆಸೆ ಬಯಕೆ ಅಲ್ಲ, ಅದು ಸರ್ಕಾರ ಕೊಟ್ಟಿರತಕ್ಕಂತ ಕೆಲಸ. ಅದು ನನ್ನ ಕೆಲಸ ಪಕ್ಷಕ್ಕೆ ದುಡ್ದಿರೋದ್ರಿಂದ ನನಗೆ ಕೊಟ್ಟಿರತಕ್ಕಂತ ಅದು ಎಂಎಲ್ಸಿ. ನನಗೇನದು ಫ್ರೀಯಾಗಿ ಹಂಗೆ ಯಾರಿಗೂ ರೋಡ್ನಾಗ ಕಂದ್ರೆ ಮಾಡಂಗಿಲ್ಲ. 40-50 ವರ್ಷ ಪಾರ್ಟಿಗೆ ದುಡ್ದಾರ ಅಂತ ಹೇಳಿ ನನಗೆ 3 ಸರ್ತಿ ಎಂಎಲ್ಸಿ ಮಾಡಿದ್ದಾರೆ ಹೈಕಮಾಂಡ್ನವರು. ಹಾಗೆ ಫ್ರೀಯಾಗಿ ಮೈಂಡ್ ಮಾಡಿಲ್ಲ. ಕಾಂಗ್ರೆಸ್ ಅಲ್ಪಸಂಖ್ಯಾತರು ತಮ್ಮ ವಿರುದ್ಧನೂ ಕೂಡ ಒಂದಷ್ಟು ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅವರು ರಾಜೀನಾಮೆ ಕೊಟ್ಟಿದ್ದು ಇವಾಗಲೇ ತಮ್ಮಿಂದಾನೇ ಗೊತ್ತಾಗಿದೆ. ಅವ್ರ ಮೇಲೆ ಯಾವುದೇ ಆರೋಪ ನಾವು ಮಾಡಲಿಲ್ಲ, ಅವ್ರ ಹೆಸರು ಕೂಡ ತಗೊಳ್ಳಿಲ್ಲ. ಅವ್ರು ಏನು ಆರೋಪ ಮಾಡಿದ್ರು ನನಗಂತೂ ಗೊತ್ತಿಲ್ಲ, ಅದು ಅವರೇ ಉತ್ತರ ಕೊಡಬೇಕು ಯಾವ ಆರೋಪ ಮಾಡಿದೀವಿ ಅಂತ. ನಾವು ಹೇಳಿದಂತೂ ಸರಿಯಾ. ನಾನು ಹೇಳಿದ್ದನ್ನ ನಾನು ಮತ್ತೆ ಹೇಳ್ತೀನಿ. ಕೆಲವು ಕಾಣದ ಕೈಗಳು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ಸಕ್ಕೆ ಷಡ್ಯಂತ್ರ ಮಾಡಿದ್ದು ಆ ವಿಚಾರ ನಾನು ಮತ್ತೆ ಹೇಳ್ತೀನಿ ನಾನು. ಬಟ್ ಅದನ್ನ ಎರಡನೇದಾಗಿ ನಮ್ಮ ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಟಿಕೆಟ್ ಅಲ್ಲಿ ಎಲ್ಲ ಅಲ್ಪಸಂಖ್ಯಾತರ ಒಮ್ಮತದಿಂದ ಅಲ್ಪಸಂಖ್ಯಾತ ಮುಖಂಡರು ಎಲ್ಲ ಒಪ್ಪಿ ಕೊನೆಗೆ ಸಮರ್ಥ್ಗೆ ಟಿಕೆಟ್ ಕೊಟ್ಟರು. ಅದನ್ನ ನಮ್ಮ ಅಲ್ಪಸಂಖ್ಯಾತರು ಬಂದು ಅಲ್ಲಿ ಹೇಳಲಿಲ್ಲ. ಬಹುಶಃ ಅವರೆಲ್ಲ ಬಂದು ಅಲ್ಲಿ ಹೇಳ್ತಾ ಇದ್ರೆ ನಾವೆಲ್ಲ ಒಪ್ಪಿಗೆ ಕೊಟ್ಟು ಸಮರ್ಥ್ಗೆ ಟಿಕೆಟ್ ಕೊಟ್ಟು ಹೇಳಿದ್ರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಗೊತ್ತಾಗ್ತಾ ಇತ್ತು. ಕೆಲವು ಏನ್ ಮಾಡಿದ್ರು, ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಪ್ರಚಾರ ಮಾಡ್ಸಕ್ಕೆ ಶುರು ಮಾಡಿಬಿಟ್ರು. ನಮ್ಗೆ ಕೇಳಲೇ ಇಲ್ಲ, ನಮ್ಗೆ ಹೇಳಲೇ ಇಲ್ಲ, ನಮ್ಮ ಗುರುಗಳಿಗೆ ಅವಮಾನ ಮಾಡೋದು ಹಾಗೆ ಅಂತ ಎಲ್ಲ ಹೇಳಿ ತಪ್ಪು ಗ್ರಹಿಕೆಯಿಂದ ಮೂಲಕ ಎಲ್ಲ ಹೇಳಿ ಮತ್ತೆ ಪ್ರಚಾರ ಮಾಡಿದ್ರು. ಆದ್ರೂ ಕೂಡ ಸಮರ್ಥ್ ಗೆಲುವು ಖಚಿತ. ಅಲ್ಪಸಂಖ್ಯಾತರೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟ್ ಹಾಕ್ತಾರೆ. ನಾವು ದಾವಣಗೆರೆ ಕೂಡ ಗೆಲ್ತೀವಿ, ನಮ್ಮ ಬಾಗಲಕೋಟೆಲ್ಲೂ ಕೂಡ ಗೆಲ್ತೀವಿ. ಅಪಪ್ರಚಾರ ಅಂದ್ರೆ ಏನು? ಯಾಕೆಂದ್ರೆ ಈಗ ದಾವಣಗೆರೆ ಒಂದು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷೇತರ ಅಭ್ಯರ್ಥಿಗಳಿಗೆ ಫಂಡಿಂಗ್ ಆಗಿದೆ, ಬೇರೆ ಬೇರೆಯವರ ಬೆಂಬಲ ಕೊಟ್ಟಿದ್ದಾರೆ, ಆಮೇಲೆ ಸಿಎಂ ಇಬ್ರಾಹಿಂ ಅವರು ಬಂದು ಪ್ರಚಾರವನ್ನ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳಿದಾವೆ. ಸೊ ನಿಮಗೆ ಯಾರ ಮೇಲೆ ಅನುಮಾನ ಇದೆ ಸರ್? ರಿಪೋರ್ಟ್ ಅನ್ನ ಪಕ್ಷ ಗಮನಿಸ್ತಾ ಇದೆ. ನಾವು ಕೊಟ್ಟಂತ ಜವಾಬ್ದಾರಿಯನ್ನು ನಾವು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದ್ದೀವಿ. ನಮ್ಮ ಧರ್ಮ, ನಮ್ಮ ಕರ್ತವ್ಯ ಏನಿದೆ ಅದನ್ನ ಪಾಲನೆ ಮಾಡಿದ್ದೀವಿ.
ಯಾಕಂದ್ರೆ ಪಕ್ಷ ಧರ್ಮ ಬಹಳಷ್ಟು ಮುಖ್ಯವಾದ. ಇಬ್ರು ಒಂದು ಸಣ್ಣ ಆದ್ರೂ ದೆಹಲಿಗೆ ಹೋಗ್ಬಿಟ್ಟು ಬಂದ್ರ ಜನರಿಗೋಸ್ಕರ ಇಲ್ಲ, ನಿಮ್ಮ ವಿವೇಚನೆಗೆ ಬಿಟ್ಟಿರ್ತೀವಿ. ನೀವು ಇಂಥ ಒಂದು ಕಷ್ಟ ಕಾಲದಲ್ಲಿ, ಇವತ್ತು ಕಷ್ಟ ಕಾಲ ಇದೆ, ಜನರಿಗೆ ಗೊತ್ತು ಎಷ್ಟು ಕಷ್ಟ ಕಾಲದಲ್ಲಿ ಜೀವನವನ್ನ ದೂಡ್ತಿದ್ದಾರೆ ಅಂತೇಳಿ. ಇಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಮಂತ್ರಿಗಿರಿನೇ ಹೆಚ್ಚಾಯ್ತಾ ಅನ್ನೋದನ್ನ ನಿಮಗೆ ನೀವೇ ಪ್ರಶ್ನೆಯನ್ನ ಮಾಡಿಕೊಳ್ಳಿ. ಮುಂದಿನ ಸುದ್ದಿ ಗಮನ ಕೊಡಿ. ನೋಡಿ, ದಾವಣಗೆರೆ ದಕ್ಷಿಣ ದಂಗಲ್ಗೆ ಟ್ವಿಸ್ಟ್ ಸಿಕ್ಕಿದೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನನ್ನ ವಿರುದ್ಧ ನಮ್ಮವರೇ ಮಾತನಾಡಿದ್ದಾರೆ ಅಂತ ರಿಸೈನ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಎಂಎಲ್ಸಿ ಸಲೀಂ ಅಹಮದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಂಎಲ್ಸಿ ಜಬ್ಬಾರ್ ಮೇಲೆ ಯಾವುದೇ ಆರೋಪ ಮಾಡಿಲ್ಲ ಅಂತ ಹೇಳಿದ್ದಾರೆ. ಕೇಳ್ಕೊಂಡು ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ಅವರೇ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ತಾವು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಕೆ ಮಾಡಿದಿರಿ. ಈ ಸಲ್ಲಿಕೆ ಹಿಂದೆ ತಮ್ಮ ಬೇಸರ ಏನು, ತಮ್ಮ ಅಸಮಾಧಾನ ಏನು? ನಮ್ಮ ಅಸಮಾಧಾನ ಏನಿಲ್ಲ. 45 ವರ್ಷದಿಂದ ಕೆಲಸ ಮಾಡಿದ್ದೀನಿ. ನಿನ್ನೆ ನಮ್ಮರೇ ಆದ ನಮ್ಮ ಸಮುದಾಯದರೆ ನಮ್ಮ ಮುಖಂಡರುಗಳೇ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ವಿರುದ್ಧ ಮಾತಾಡ್ತಾರಂತ ಹೇಳಿ ಬೇಜಾರಾಗಿದ್ದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ಇದು ರಾಜೀನಾಮೆ ಈಗ ಕೆಪಿಸಿಸಿ ಅಧ್ಯಕ್ಷರು ಕೂಡ ಅವರು ರಿಯಾಕ್ಟ್ ಮಾಡಿದ್ದಾರೆ. ಹೌದು, ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ, ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ, ಲೋಕಲ್ ಆಗಲಿ ಒಂದಷ್ಟು ರಿಪೋರ್ಟ್ ತೆಗೆದುಕೊಂಡು ನಂತರ ಪರಿಶೀಲನೆ ನಂತರ ನಾವು ತೀರ್ಮಾನ ಅಕ್ಸೆಪ್ಟ್ ಮಾಡೋದಾ ಬಿಡೋದಾ ಅನ್ನೋಂಥದ್ದನ್ನ ತೀರ್ಮಾನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಬಗ್ಗೆ ಇಲ್ಲ, ಏನಿಲ್ಲ ಪಾಪ ಸಾಹೇಬರು ನಮ್ಮ ಅಧ್ಯಕ್ಷರಿಗೆ ನಾವು ಕಳಿಸಿದ್ದೀವಿ. ನಾವು ಅದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದ ವಿಚಾರ. ಯಾಕಂತ ಹೇಳಿದ್ರೆ ನಾನಂತೂ ನಿನ್ನೆ ಅವರು ಮಾಡಿ ಕೆಪಿಸಿಸಿ ಆಫೀಸ್ನಲ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಬಗ್ಗೆ ಮಾತಾಡೋದು ನೋಡಿದ್ರೆ ಇವತ್ತಂಗ ನಾವು ಅಂತವೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ. ನಮ್ಮವರೇ ಆಗಿ ನಮ್ಮರ ಬಗ್ಗೆನೇ ಹಿಂಗೆ ಮಾತಾಡ್ತಾರಂತ ಹೇಳಿದ್ದಕ್ಕೆ ಬೇಜಾರಾಗಿ ಕೊಟ್ಟಿದ್ದೀನಿ. ಮತ್ತೆ ಬೇರೆ ಏನು ವಿಚಾರ ಇಲ್ಲ. ಇನ್ನು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ರಾಜೀನಾಮೆನಾ ಅಥವಾ ಎಂಎಲ್ಸಿ ಸ್ಥಾನದ ವಿಚಾರದಲ್ಲೂ ಕೂಡ ಅಬ್ದುಲ್ ಜಬ್ಬಾರ್ ಅವರು ಏನಾದ್ರು ಚಿಂತನೆ ಮಾಡಿದಾರಾ ಸರ್? ಎಂಎಲ್ಸಿ ಅಧ್ಯಕ್ಷರಿಗೂ ಎಂಎಲ್ಸಿಗಿರಿಗೂ ಏನು ಸಂಬಂಧ ಇಲ್ಲ. ಅಧ್ಯಕ್ಷರು ಪಾರ್ಟಿ ವರ್ಕ್, ಅದು ಪಾರ್ಟಿ ವರ್ಕ್ ನನಗೆ ಕೊಟ್ಟ 5 ವರ್ಷದ ಜಿಮ್ಮೆದಾರಿಯಾಗಿದೆ. 21ರಾಗ ನಾನು ಪಾರ್ಟಿ ಅಧ್ಯಕ್ಷ ಆಗಿದ್ದು 5 ವರ್ಷ ಆಗಿದೆ. ನನಗಿಂತನೂ ಒಳ್ಳೆ ಯಾರು ಸಿಗ್ತಾರ ಅವ್ರ ಕಡೆಯಿಂದ ಮಾಡಿಸ್ತಾರೆ ಕೆಲಸ. ನನ್ನ 5 ವರ್ಷ ಟೈಮ್ ಮಾಡಿದ್ದೀನಿ. ನಾನು ಹೆಂಗ್ ಮಾಡಿದ್ದೀನಿ, ಏನ್ ಮಾಡಿದ್ದೀನಿ, ನನಗೆ ಸಂಪೂರ್ಣವಾಗಿ ನನಗೆ ಖುಷಿ ಇದೆ. ಆ ವಿಚಾರದಾಗೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸ್ತಿದೆ. ಅದ್ರ ಮೇಲೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಎಂಎಲ್ಸಿ ಸ್ಥಾನದಲ್ಲಿ ಮುಂದುವರಿಯುವಂತ ಬಯಕೆ, ಆಸೆ ತಮ್ಮಲ್ಲಿ ಇದೆಯಾ ಸರ್? ಆಸೆ ಬಯಕೆ ಅಲ್ಲ, ಅದು ಸರ್ಕಾರ ಕೊಟ್ಟಿರತಕ್ಕಂತ ಕೆಲಸ. ಅದು ನನ್ನ ಕೆಲಸ ಪಕ್ಷಕ್ಕೆ ದುಡ್ದಿರೋದ್ರಿಂದ ನನಗೆ ಕೊಟ್ಟಿರತಕ್ಕಂತ ಇದು ಅದು ಎಂಎಲ್ಸಿ. ನನಗೇನದು ಫ್ರೀಯಾಗಿ ಹಂಗೆ ಯಾರಿಗೂ ರೋಡ್ನಾಗ ಕಂದ್ರೆ ಮಾಡಂಗಿಲ್ಲ. 40-50 ವರ್ಷ ಪಾರ್ಟಿಗೆ ದುಡ್ದಾರ ಅಂತ ಹೇಳಿ ನನಗೆ 3 ಸರ್ತಿ ಎಂಎಲ್ಸಿ ಮಾಡಿದ್ದಾರೆ ಹೈಕಮಾಂಡ್ನವರು. ಹಂಗೆ ಫ್ರೀಯಾಗಿ ವೈನ್ ಮಾಡಿಲ್ಲ. ಕಾಂಗ್ರೆಸ್ ಅಲ್ಪಸಂಖ್ಯಾತರು ತಮ್ಮ ವಿರುದ್ಧನೂ ಕೂಡ ಒಂದಷ್ಟು ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅವರು ರಾಜೀನಾಮೆ ಕೊಟ್ಟಿದ್ದು ಇವಾಗಲೇ ತಮ್ಮಿಂದಾನೇ ಗೊತ್ತಾಗಿದೆ. ಅವ್ರ ಮೇಲೆ ಯಾವುದೇ ಆರೋಪ ನಾವು ಮಾಡಲಿಲ್ಲ. ಅವ್ರ ಹೆಸರು ಕೂಡ ತಗೊಳ್ಳಿಲ್ಲ. ಅವ್ರು ಏನು ಆರೋಪ ಮಾಡಿದ್ರೆ ನನ್ಗಂತೂ ಗೊತ್ತಿಲ್ಲ. ಅದು ಅವರೇ ಉತ್ತರ ಕೊಡಬೇಕು ಯಾವ ಆರೋಪ ಮಾಡಿದೀವಿ ಅಂತ. ನಾವು ಹೇಳಿದಂತೂ ಸರಿಯಾ. ನಾನು ಹೇಳಿದ್ದನ್ನ ನಾನು ಮತ್ತೆ ಹೇಳ್ತೀನಿ. ಕೆಲವು ಕಾಣದ ಕೈಗಳು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ಸೋಕೆ ಷಡ್ಯಂತ್ರ ಮಾಡಿದ್ದು ಆ ವಿಚಾರ ನಾನು ಮತ್ತೆ ಹೇಳ್ತೀನಿ ನಾನು. ಬಟ್ ಅದನ್ನ ಎರಡನೇದಾಗಿ ನಮ್ಮ ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಟಿಕೆಟ್ ಅಲ್ಲಿ ಎಲ್ಲ ಅಲ್ಪಸಂಖ್ಯಾತರ ಒಮ್ಮತದಿಂದ ಅಲ್ಪಸಂಖ್ಯಾತ ಮುಖಂಡರು ಎಲ್ಲ ಒಪ್ಪಿ ಕೊನೆಗೆ ಸಮರ್ಥ್ಗೆ ಟಿಕೆಟ್ ಕೊಟ್ಟರು. ಅದನ್ನು ನಮ್ಮ ಅಲ್ಪಸಂಖ್ಯಾತರು ಬಂದು ಅಲ್ಲಿ ಹೇಳಲಿಲ್ಲ. ಬಹುಶಃ ಅವರೆಲ್ಲ ಬಂದು ಅಲ್ಲಿ ಹೇಳ್ತಾ ಇದ್ರೆ ನಾವೆಲ್ಲ ಒಪ್ಪಿಗೆ ಕೊಟ್ಟು ಸಮರ್ಥ್ಗೆ ಟಿಕೆಟ್ ಕೊಟ್ಟು ಹೇಳಿದ್ರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಗೊತ್ತಾಗ್ತಾ ಇತ್ತು. ಕೆಲವರು ಏನ್ ಮಾಡಿದ್ರು, ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಪ್ರಚಾರ ಮಾಡ್ಸಕ್ಕೆ ಶುರು ಮಾಡಿಬಿಟ್ರು. ನಮ್ಗೆ ಕೇಳಲೇ ಇಲ್ಲ, ನಮ್ಗೆ ಹೇಳೇ ಇಲ್ಲ, ನಮ್ಮ ಗುರುಗಳಿಗೆ ಅವಮಾನ ಮಾಡೋದು ಹಾಗೆ ಅಂತ ಎಲ್ಲ ಹೇಳಿ ತಪ್ಪು ಗ್ರಹಿಕೆಯಿಂದ ಎಲ್ಲ ಹೇಳಿ ಮತ್ತೆ ಪ್ರಚಾರ ಮಾಡಿದ್ರು. ಆದ್ರೂ ಕೂಡ ಸಮರ್ಥ್ ಗೆಲುವು ಖಚಿತ. ಅಲ್ಪಸಂಖ್ಯಾತರೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ವೋಟ್ ಹಾಕ್ತಾರೆ. ನಾವು ದಾವಣಗೆರೆ ಕೂಡ ಗೆಲ್ತೀವಿ, ನಮ್ಮ ಬಾಗಲಕೋಟೆಲ್ಲೂ ಕೂಡ ಗೆಲ್ತೀವಿ. ಅಪಪ್ರಚಾರ ಅಂದ್ರೆ ಏನು? ಯಾಕೆಂದ್ರೆ ಈಗ ದಾವಣಗೆರೆ ಒಂದು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷೇತರ ಅಭ್ಯರ್ಥಿಗಳಿಗೆ ಫಂಡಿಂಗ್ ಆಗಿದೆ, ಬೇರೆ ಬೇರೆಯವರ ಬೆಂಬಲ ಕೊಟ್ಟಿದ್ದಾರೆ, ಆಮೇಲೆ ಸಿಎಂ ಇಬ್ರಾಹಿಂ ಅವರು ಬಂದು ಪ್ರಚಾರವನ್ನ ಮಾಡಿದ್ದಾರೆ ಅನ್ನೋಂತ ಒಂದಷ್ಟು ಚರ್ಚೆಗಳಿದಾವೆ. ಸೊ ನಿಮಗೆ ಯಾರ ಮೇಲೆ ಅನುಮಾನ ಇದೆಯಾ ಸರ್? ರಿಪೋರ್ಟ್ ಅನ್ನ ಪಕ್ಷ ಗಮನಿಸ್ತಾ ಇದೆ. ನಾವು ಕೊಟ್ಟಂತ ಜವಾಬ್ದಾರಿಯನ್ನು ನಾವು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದ್ದೀವಿ.
ನಮ್ಮ ಧರ್ಮ ನಮ್ಮ ಕರ್ತವ್ಯ ಏನಿದೆ ಅದನ್ನ ನಾವು ಪಾಲನೆ ಮಾಡಿದ್ದೀವಿ. ಯಾಕಂದ್ರೆ ಪಕ್ಷ